ಕಾಲವೃತ್ತಾಂತ 5ನೇ ಅಧ್ಯಾಯ 10ನೇ ವಾಕ್ಯ. ಅದರಲ್ಲಿ 2 ಕಲ್ಲಿನ ಹಲಿಗೆಗಳು ಹೊರತಾಗಿ ಬೇರೇನೂ ಇರಲಿಲ್ಲ. ಯೆಹೋವನು ಐಗುಪ್ತ ದೇಶದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅದರಲ್ಲಿಟ್ಟಿದ್ದನು. ನೋಡಿ, ಈ ಒಂದು ವಾಕ್ಯ ಏನು ತಿಳಿಸ್ಕೊಡುತ್ತೆ ಅಂತಂದರೆ, ನಮ್ಮ ಒಂದು ಹೃದಯ, ನಮ್ಮ ಮನಸ್ಸು ಏನಿದೆ ಅದು ಒಂದು ಮಂಜೂಷ ಅಂತ ಏನು ಹೇಳ್ತೀವಿ, ಮಂಜೂಷ ಆಗಿದೆ. ಮೋಶೆಯ ಧರ್ಮಶಾಸ್ತ್ರದ ಒಂದು 2 ಹಲಿಗೆಗಳನ್ನು ಇಟ್ಟಿದ್ದಂಥ ಒಂದು ಪೆಟ್ಟಿಗೆ, ಅದನ್ನ ಮಂಜೂಷ ಅಂತ ಹೇಳ್ತಾರೆ. ನನಗೂ ಕೂಡ ಅದಕ್ಕೆ ಡೀಟೇಲ್ ಆಗಿ ಗೊತ್ತಿಲ್ಲ. ನನಗೆ ಎಷ್ಟು ಗೊತ್ತಿದೆಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನಸ್ಸು ಒಂದು ಮಂಜೂಷ ಆಗಿರೋದ್ರಿಂದ ನೋಡಿ, ಈ ಒಂದು ಲೋಕಕ್ಕೆ ಬಂದು ಒಂದು ಲೋಕಕ್ಕೆ ಒಂದು ಮಗು ಹುಟ್ಟಿದಾಗ ಆ ಮಗುಗೇನೆ ಒಂದು ಚಿಕ್ಕ ಮಗು, ಅದು ಇನ್ನೂ ಸರಿಯಾಗಿ ಒಂದು ಬೆಳಕನ್ನೇ ನೋಡಿರೋದಿಲ್ಲ. ಆ ಮಗುಗೇನೆ ಪಾಪಿ ಅನ್ನೋ ಒಂದು ಪಟ್ಟ ಬಂದ್ಬಿಡುತ್ತೆ, ಇನ್ಬಿಲ್ಟ್ ಅಂತ. ಒಂದು ಗ್ಯಾಜೆಟ್ಗಳಲ್ಲಿ ಹೆಂಗೆ ಬರುತ್ತೆ ಆ ಥರ ಇನ್ಬಿಲ್ಟ್ ಆಗಿ ಬಂದ್ಬಿಡುತ್ತೆ, ಊಟದನೇ ಬಂದ್ಬಿಡುತ್ತೆ ಪಾಪಿ ಅನ್ನೋ ಪಟ್ಟ. ಅದೇ ರೀತಿಯಾಗಿ ನೋಡಿ, ಪಾಪಿಯಾಗಿ ಬಂದಿರೋದ್ರಿಂದ ನೋಡಿ, ಈ ವಾಕ್ಯ ಏನು ಹೇಳುತ್ತೆ, ಆ ಒಂದು ಏನು ಕಲ್ಲಿನ ಒಂದು ಹಳಿಗಳು ಬಿಟ್ಟು ಅದರಲ್ಲಿ ಬೇರೇನೂ ಇರಲಿಲ್ಲ ಅಂತ ದೇವವಾಕ್ಯ ಹೇಳುತ್ತೆ. ಆಯಿತಾ. ಯೆಹೋವನು ಐಗುಪ್ತ ದೇಶದಿಂದ ಬಂದ ಇಸ್ರಾಯೇಲರೊಡನೆ ಹೋರೇಬ್ ಬೆಟ್ಟದ ಬಳಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡ. ಅಬ್ಸರ್ವ್ ಮಾಡಿದೆ, ದೇವರು ಐಗುಪ್ತ ದೇಶದಿಂದ ಬಂದಂಥ ಇಸ್ರಾಯೇಲರು, ಐಗುಪ್ತ ದೇಶದಲ್ಲಿ ಇದ್ದಂಥ ಇಸ್ರಾಯೇಲರೊಡನೆ ದೇವರು ಒಂದು ಒಡಂಬಡಿಕೆಯನ್ನು ಮಾಡ್ಕೊಳ್ತಾ ಇರ್ತಾರೆ. ಕನ್ವೆಂಟ್ ಅಂತ ಏನು ಹೇಳ್ತೀವಿ ನಾವು, ಅದನ್ನು ಮಾಡ್ಕೊಳ್ತಾ ಇರೋದು. ಅದು ಕಮಿಟ್ಮೆಂಟ್ ಅನ್ನೋ ಒಂದು ಪದಕ್ಕೆ ಸಿಮಿಲರ್ ಆಗಿದೆ. ಅದು ಸೇಮ್ ಅಲ್ಲ, ಸಿಮಿಲರ್ ಆಗಿದೆ. ಒಂದು ಕಮಿಟ್ಮೆಂಟನ್ನು ನೀವು ಕೂಡ ಮಾಡ್ಕೊಳ್ಬೇಕು. ಹೇಗೆ ಗೊತ್ತಾ, ದೇವರಿಗೋಸ್ಕರ ಕಾಲ ಕೊಡಬೇಕು ಅಂತ ಕೊಡಬಾರ್ದು. ದೇವರಿಗೋಸ್ಕರ ಕಾಲವನ್ನು ಕೊಡಲೇಬೇಕು, ಅಂದರೆ ಕೊಡಬೇಕಲ್ಲ ಅಂತ ಕೊಡಬಾರ್ದು. ಸಾರಿ, ಒಂದು ಪದ ಮಿಸ್ ಆಯಿತು. ಕೊಡಬೇಕಲ್ಲ ಅಂತ ದೇವರಿಗೆ ಕಾಲ ಕೊಡಬಾರ್ದು, ಕೊಡಲೇಬೇಕು ಅಂತ ಕೊಡಬೇಕು. ಅವಾಗ ನಿಮ್ಮ ಜೀವಿತದಲ್ಲಿ ಅದು ಗೊತ್ತಾಗುತ್ತದೆ. ಮತ್ತು ನೋಡಿ, ಈ ಒಂದು ವಾಕ್ಯ ನೋಡಿದಾಗ ಹಂಗೆ ಅಬ್ಸರ್ವ್ ಮಾಡಿ, ಆ ಒಂದು ಒಡಂಬಡಿಕೆ ಕೊಟ್ಟ ಮೇಲೆ ಒಡಂಬಡಿಕೆ ಮಾಡಿಕೊಂಡ ಮೇಲೆ ಮೋಶೆಯು ಅವುಗಳನ್ನು ಅದರಲ್ಲಿ ಇಟ್ಟಿದ್ದನು. ಅಂದರೆ ಏನನ್ನು ಇಟ್ಟಿರೋದು ಮೋಶೆಯು ಅದರಲ್ಲಿ? ಆ ಒಂದು 10 ಆಜ್ಞೆಗಳು ಬರೆದಿದ್ದಂಥ 2 ಹಲಿಗೆಗಳಿತ್ತಲ್ಲ, ಆ 2 ಹಲಿಗೆಗಳನ್ನು ಆ ಒಂದು ಮಂಜೂಷ ಅಂತ ಏನು ಹೇಳ್ತಾರೆ ಅದರಲ್ಲಿ ಇಟ್ಟಿದ್ದ. ನಾನು ಆವಾಗಲೇ ಹೇಳಿದೆ, ನಿಮ್ಮ ಹೃದಯ, ನಿಮ್ಮ ಮನಸ್ಸೇ ಮಂಜೂಷ ಆಗಿದೆ. ಅದರಲ್ಲಿ ದೇವರು ನಿಮ್ಮ ಒಂದು ಹೃದಯದಲ್ಲಿ ವಾಕ್ಯವನ್ನು ಇಡ್ತಾ ಇದ್ದಾರೆ. ಅಂದರೆ ವಾಕ್ಯವನ್ನು ನೀವು ದೇವರನ್ನು ಒಪ್ಕೊಳ್ಳೋದಾದರೆ, ದೇವರನ್ನು ನಂಬೋದಾದರೆ, ದೇವರ ಮಕ್ಕಳೇ ಕೇಳಿ, ನಿಮ್ಮ ಹೃದಯದಲ್ಲಿ ನೀವು ದೇವರ ಒಂದು ವಾಕ್ಯವನ್ನು ಇಟ್ಟುಕೊಳ್ಳೋದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಕೂಡ ಅದ್ಭುತ ಮಾಡ್ತಾರೆ. ನೀವು ಏನು ಮಾಡಬೇಕಾಗಿಲ್ಲ, ನಿಮ್ಮ ಪಾಪಗಳನ್ನು ಒಪ್ಕೊಳ್ಬೇಕು. ನಿಮ್ಮ ಒಂದು ಹೃದಯ, ನಿಮಗೆ ಅನ್ನಿಸ್ಬೋದು, ನಿಮ್ಮ ಮನಸ್ಸಿನಲ್ಲಿ ನೀನು ಪಾಪಿ, ನೀನು ದುಷ್ಟ ಅಂತೆಲ್ಲ ಅನ್ನಿಸ್ಬೋದು. ಅದೆಲ್ಲ ಸೈತಾನನ ಒಂದು ಧ್ವನಿಯಾಗಿದೆ. ದೇವರ ಮಕ್ಕಳಿಗೆ ಕೇಳಿ, ಅದನ್ನು ನೀವು ಒಪ್ಕೊಳ್ಬೇಡಿ. ಇಲ್ಲ, ಹೇಳಿ. ನಿಮಗೆ ಒಂದು ಫೀಲ್ ಆದಾಗ ಮನಸ್ಸಿನಲ್ಲಿ ಒಂದು ಹಾಗೆ ಭಾವನೆ ಆದಾಗ ನೀವು ಅದಕ್ಕೆ ಹೇಳಿ, ಎದುರಿಸಿ ಅದನ್ನು. ಇಲ್ಲ, ನಾನು ದುಷ್ಟ ಅಲ್ಲ, ನಾನು ಪಾಪಿ ಅಲ್ಲ, ನಾನು ದೇವರ ಮಗ, ನಾನು ದೇವರೊಂದಿಗೆ ಐಕ್ಯತೆಯಲ್ಲಿದ್ದೀನಿ, ದೇವರೊಂದಿಗೆ ನಾನು ಕಾಲ ಕಳೀತೀನಿ, ನಾನು ದೇವರೊಂದಿಗೆ ಒಂದು ಒಡಂಬಡಿಕೆಯನ್ನು ಮಾಡ್ಕೊಂಡಿದ್ದೀನಿ ಅಂತ ನೀವು ಹೇಳಿ. ಆ ಒಂದು ಧ್ವನಿಯನ್ನು ನೀವು ಎದುರಿಸಿ ನಿಲ್ಲಬೇಕು. ಆವಾಗ ಆ ಸೈತಾನ ಏನಿದಾನಲ್ಲ, ಆತನಿಗೆ ಭಯ ಆಗ್ತದೆ. ಯಾಕೆ ಗೊತ್ತಾ, ಈತ ದೇವರೊಂದಿಗೆ ಇದ್ದಾನೆ ಅಂತ. ಯಾಕಂದರೆ ನೋಡಿ, ಸೈತಾನ ಅಂತ ಇದ್ದಾನೆ, ಅವನು ಲೂಸಿಫರ್ ಆಗಿದ್ದ, ನಿಮಗೆ ಗೊತ್ತಿರ್ಬೋದು. ಆತನನ್ನು ಸೃಷ್ಟಿ ಮಾಡಿದವರೇ ನಾವು ಪರಲೋಕ ತಂದೆ ಅಲ್ವಾ. ಆತನ ಸೃಷ್ಟಿ ಮಾಡಿದಂಥದ್ದನ್ನು ಈಗ ಒಂದು ಕ್ಲೇ ಮಾಡಲಿಂಗ್ ಅಂತ ಏನು ಮಾಡ್ತಾರೆ, ಒಂದು ಕ್ಲೇ ಮಾಡಲಿಂಗು ಮರಳಲ್ಲೂ ಕೂಡ ಮಾಡ್ತಾರೆ. ಆ ಒಂದು ಮರಳಲ್ಲಿ ಕಟ್ಟುವಂಥ ಒಂದು ಮಾಡೆಲನ್ನು ಅದನ್ನ ಮಾಡೋದಕ್ಕೆ ಸ್ವಲ್ಪ ಕಾಲ ಹಿಡಿಯುತ್ತೆ.
ಅದನ್ನ ಉಳಿಸೋದಕ್ಕೆ ಎಷ್ಟೊತ್ತು ಬೇಕು ಅದನ್ನ ಬಿಡಿಸೋದಕ್ಕೆ ಒಂದೇ ಒಂದು ಸೆಕೆಂಡ್ ಸಾಕಲ್ವ. ಅದೇ ರೀತಿಯಾಗಿ ದೇವರು ಕೂಡ ಅದನ್ನ ನಾಶ ಮಾಡೋದಕ್ಕೆ ಒಂದೇ ಒಂದು ನಿಮಿಷ ಸಾಕು. ನಿಮ್ಮ ಜೀವಿತದಲ್ಲಿ ಒಂದು 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 ಕೆಲವೊಂದು ವಿಷಯಗಳಲ್ಲಿ ನಿಮ್ಮ ಜೀವಿತದಲ್ಲಿ ಕೂಡ ಸೈತಾನ ಆಟ ಆಡ್ತಾ ಇರ್ಬೋದು, ಸೈತಾನ ನಿಮಗೆ ಹಿಂಸೆ ಕೊಡ್ತಾ ಇರ್ಬೋದು. ದೇವರು ಒಪ್ಪಿಸ್ಕೊಡಿ, ದೇವರನ್ನು ನಾಶ ಮಾಡ್ತಾನೆ. ನೀವು ಈ ಒಂದು ವಾಕ್ಯವನ್ನು ಒಪ್ಕೊಳ್ಳೋದಾದರೆ, ನೀವು ಒಂದು ವಾಕ್ಯವನ್ನು ನೀವು ಒಪ್ಕೊಂಡು ನಿಮ್ಮ ಒಂದು ಜೀವಿತದಲ್ಲಿ ಅದನ್ನ ಅಂಗೀಕರಿಸ್ಕೊಳ್ಳೋದ ಅಂದರೆ ನಿಮ್ಮಲ್ಲಿ ನೀವು ಇಟ್ಕೊಳ್ಳೋದಾದರೆ, ನೊಂದಿಗೆ ನೀವು ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಆಕಾಶ ಭೂಮಿಯನ್ನು ಉಂಟು ಮಾಡಿದಂಥ ಸೃಷ್ಟಿಕರ್ತನೇ ಸ್ತೋತ್ರ ತಂದೆ. ಬಯಸುವೆ ನಿಮ್ಮ ವಾಕ್ಯ ಹೇಳಬೇಕಾದ ತಂದೆ. ಸ್ವಯಂ ನಿಮ್ಮ ಪವಿತ್ರಾತ್ಮ ನನಗೆ ತಿಳಿಸಿಕೊಟ್ಟ ಪ್ರಕಾರ ತಂದೆ, ನಮ್ಮ ಒಂದು ಹೃದಯ, ನಮ್ಮ ಮನಸ್ಸು ಏನಿದೆಯಪ್ಪ ತಂದೆ, ಅದು ಒಂದು ಮಂಜೂಷ ಆಗಿದೆ ತಂದೆ. ನಿಮ್ಮ ಒಂದು ವಾಕ್ಯವನ್ನು ನಾವು ಇಟ್ಕೊಂಡಾಗ ತಂದೆ, ಸೈತಾನ ಎದುರಿಸ್ಬೋದು. ಆತನ ವಂಚನೆಗಳನ್ನು ನಾವು ಕೂಡ ನಾಶ ಮಾಡುವುದು. ಒಂದು ಹಕ್ಕನ್ನು, ಒಂದು ಪವರನ್ನು ನೀವು, ಒಂದು ಅಥಾರಿಟಿಯನ್ನು ನೀವು ನಮಗೆ ಕೊಟ್ಟಿದ್ದೀರಲ್ಲ ತಂದೆ. ಸ್ತೋತ್ರ ರಾಜನೇ. ಈ ಒಂದು ವಿಡಿಯೋವನ್ನು ನೋಡ್ತಾ ಇರುವಂಥ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿರಿ, ಮುಟ್ಟಿ ಆಶೀರ್ವದಿಸಿರಿ. ಪ್ರತಿಯೊಬ್ಬ ಒಂದು ಮನಸ್ಸನ್ನು ನೀವು ಮುಟ್ಟಿ ಆಶೀರ್ವದಿಸಿರಿ. ಅವರಿಗೆ ಬಲವನ್ನು, ಅವರಿಗೆ ಒಂದು ದೈವಿಕವಾಗಿ ಅವರನ್ನು ಬಲಪಡಿಸಿರಿ. ಆತ್ಮಿಕವಾಗಿ ಆತ್ಮಿಕವಾಗಿ ನೀವು ಅವರನ್ನು ಬಲಪಡಿಸಿರಿ ತಂದೆ. ಪ್ರತಿಯೊಬ್ಬರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿರಿ. ಒಬ್ಬೊಬ್ಬರಿಗೂ ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ಕೊಟ್ಟು ಕಾಪಾಡಿರಿ. ಪ್ರತಿಯೊಬ್ಬರನ್ನು ಮುಟ್ಟಿ ಆಶೀರ್ವದಿಸಿರಿ ತಂದೆ. ಎಲ್ಲರ ಒಂದು ಕೋರಿಕೆಗಳನ್ನು ನೀಗಿಸಿದಂತೆ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಮುದ್ದಾದ ನಾಮದಲ್ಲಿ ಒಂದು ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ಇದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ಈ ಒಂದು ಪ್ರಾರ್ಥನೆಯನ್ನು ಕೇಳಿ ದಯಪಾಲಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ತಂದೆ. ಆಮೇಲೆ ಕ್ರಿಸ್ತ ನಮಗೆ ಕಲಿಸಿಕೊಟ್ಟಂಥ ಪ್ರಾರ್ಥನೆಯನ್ನು ನಾವು ಎಲ್ಲ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪರಿಶುದ್ಧ ಎನಿಸಲ್ಪಡಲಿ. ನಿಮ್ಮ ರಾಜ್ಯವು ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ಬರಲಿ. ನಮ್ಮ ಅನ್ನದ ಆಹಾರವನ್ನು ನಮಗೆ ತೃಪ್ತಿಪಡಿರಿ. ನಮಗೆ ತಪ್ಪು ಮಾಡಿದವನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದಂತೆ ಕಡೆಯಿಂದ ತಪ್ಪಿಸಿರಿ. ಏಕೆಂದರೆ ನಿಮ್ಮ ರಾಜ್ಯವು ಬಲವು ಮಹಿಮೆಯು ಸದಾಕಾಲದಿಂದ ಸ್ವಾಮಿ. ಆಮೇಲೆ ನೀವು ಇಷ್ಟೊತ್ತು ದೇವರಿಗೋಸ್ಕರ ನನ್ನೊಂದಿಗೆ ಕಾಲ ಕಳೆದಕ್ಕೋಸ್ಕರ ನಾನು ನಿಮಗೆ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇದೇ ರೀತಿಯಾಗಿ ನಾನು ಹಾಕುವಂಥ ಅಪ್ಲೋಡ್ ಮಾಡುವಂಥ ವಿಡಿಯೋಗಳನ್ನು ನೀವುಗಳನ್ನು ನೋಡಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ದಯವಿಟ್ಟು ಶೇರ್ ಮಾಡಿ. ದೇವ ವಾಕ್ಯವನ್ನು ನೀವು ಹರಡಿರಿ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ದೇವ ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಿ. ದೇವನಿಗೆ ಐಕ್ಯತೆಯನ್ನು ಬೆಳೆಸ್ಕೊಡಿ. ಮತ್ತು ನೀವು ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ. ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ. ನನ್ನಿಂದ ತಪ್ಪಾಗಿದೆ ಆ ತಪ್ಪನ್ನು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಮತ್ತು ಈ ಒಂದು ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದೇವರಿಗೋಸ್ಕರ, ದೇವರ ಒಂದಿಗೆ ಅಂದರೆ ದೇವರ ಒಂದು ವಾಕ್ಯವನ್ನು ಸಾಗಬೇಕು ಒಂದು ದಾಹ ಇಟ್ಕೊಂಡು ಹೋಗುವಂಥ ವ್ಯಕ್ತಿಗಳಿಗೆ ನೀವು ದಯವಿಟ್ಟು ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನೊಂದಿಗೆ ಇದಕ್ಕೋಸ್ಕರ ನಾನು ನಿಮಗೆ ಮತ್ತೊಂದು ಸಲ ವಂದನೆಗಳನ್ನು ತಿಳಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಲ್ ದ ಬೆಸ್ಟ್.